ರೇವಣ್ಣ ಸೂಪರ್ ಸಿಎಂ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಿಎಂ ಮಾತಿಗಿಂತ ರೇವಣ್ಣ ಅವರ ಮಾತಿಗೆ ಬೆಲೆ ಜಾಸ್ತಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ದೋಸ್ತಿ ಸರ್ಕಾರದಲ್ಲಿ ಸೂಪರ್ ಸಿಎಂ ಹವಾ. ಸಿಎಂ ಟ್ರಾನ್ಸ್ಫರ್ ಮಾಡ್ತಾರೆ, ರೇವಣ್ಣ ಸ್ಟಾಪ್ ಮಾಡ್ತಾರೆ. ಸಿಎಂ ಆದೇಶಕ್ಕೆ ತಡೆ ಕೊಟ್ಟ ಸೂಪರ್ ಸಿಎಂ ರೇವಣ್ಣ. ಸಿಎಂ ಹಾಗೂ ಸೂಪರ್ ಸಿಎಂ ಮಧ್ಯೆ ಟ್ರಾನ್ಸ್ಫರ್ ಜಟಾಪಟಿ ನಡೀತಾ ಇದೆ. ಅಕ್ರಮ ಆರೋಪದಡಿ ಪಿಡಿಒ ಟ್ರಾನ್ಸ್ಫರ್ ಅನ್ನ ಮಾಡಿದ್ರು ಸಿಎಂ ಕುಮಾರಸ್ವಾಮಿ ಅವರು. ಇನ್ನು ಪಿಡಿಒ ರಕ್ಷಣೆಗೆ ನಿಂತಿದ್ದಾರೆ, ಟ್ರಾನ್ಸ್ಫರ್ಗೆ ಬ್ರೇಕ್ ಕೊಟ್ಟಿದ್ದಾರೆ ರೇವಣ್ಣ ಅವರು. ರೇವಣ್ಣ ಸೂಪರ್ ಸಿಎಂ ಅನ್ನೋದಕ್ಕೆ ಮತ್ತೊಮ್ಮೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೂವ್ ಆಗ್ತಾ ಇದೆ. ಸೂಪರ್ ಸಿಎಂ ರೇವಣ್ಣ ಅವರೇ ಅಂತ. ಸಿಎಂ ಮಾತಿಗಿಂತ ರೇವಣ್ಣ ಅವರ ಮಾತಿಗೆ ಬೆಲೆ ಜಾಸ್ತಿ ಅನ್ನೋದು ಪ್ರೂವ್ ಆಗಿರುವಂತದ್ದು. ದೋಸ್ತಿ ಸರ್ಕಾರದಲ್ಲಿ ಸೂಪರ್ ಸಿಎಂ ಹವಾ ಯಾವ ರೀತಿಯಾಗಿದೆ ಅಂದ್ರೆ, ಸಿಎಂ ಅವರ ಆದೇಶಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ಇಲ್ಲಿ ರೇವಣ್ಣ ಅವರು ಏನ್ ಹೇಳ್ತಾರೋ ಅದೇ ಫೈನಲ್. ಸಿಎಂ ಮಾತಿಗಿಂತ ರೇವಣ್ಣ ಅವರ ಮಾತಿಗೆ ಬೆಲೆ ಜಾಸ್ತಿ ಅನ್ನೋದು ಮತ್ತೊಮ್ಮೆ ಗೊತ್ತಾಗಿರುವಂತ ವಿಚಾರ. ಸಿಎಂ ಟ್ರಾನ್ಸ್ಫರ್ ಮಾಡ್ತಾರೆ, ಆದ್ರೆ ರೇವಣ್ಣ ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಟ್ರಾನ್ಸ್ಫರ್ ಆದೇಶವನ್ನ ಸ್ಟಾಪ್ ಮಾಡ್ತಾರೆ. ಸಿಎಂ ಆದೇಶಕ್ಕೆ ತಡೆಯನ್ನ ಕೊಡಿಸಿದ್ದಾರೆ ಸೂಪರ್ ಸಿಎಂ ರೇವಣ್ಣ ಅವರು. ಸಿಎಂ ಹಾಗೂ ಸೂಪರ್ ಸಿಎಂ ಮಧ್ಯೆ ಟ್ರಾನ್ಸ್ಫರ್ ಜಟಾಪಟಿ ನಡೀತಾ ಇದೆ. ಆತ ಒಬ್ಬ ಪಿಡಿಒ ಮೇಲೆ ಅಕ್ರಮ ಕೇಳಿ ಬಂದಂತಹ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಸಿಎಂ. ಆದ್ರೆ ಆ ಒಂದು ಪಿಡಿಒ ರಕ್ಷಣೆಗೆ, ಆ ಒಬ್ಬ ಪಿಡಿಒ ರಕ್ಷಣೆಗೆ ನಿಂತಿದ್ದಾರೆ ಇಲ್ಲಿ ಸೂಪರ್ ಸಿಎಂ ಆಗಿರುವಂತ ರೇವಣ್ಣ. ಸೂಪರ್ ಸಿಎಂ ಅಂತಾನೆ ಕರೆಸಿಕೊಳ್ಳುವಂತ ರೇವಣ್ಣ ಅವರು ಆ ಒಂದು ಟ್ರಾನ್ಸ್ಫರ್ ಅನ್ನ ತಡೆ ಹಿಡಿದಿದ್ದಾರೆ. ಪಿಡಿಒ ನಿಮ್ಗೆಲ್ಲ ಗೊತ್ತಿರಬಹುದು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ. ಈ ಒಂದು ಗ್ರಾಮ ಪಂಚಾಯಿತಿ ಅಂದ್ರೆ ನೆಲಮಂಗಲದಲ್ಲಿ ಇರುವಂತ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ಲೋಪದ ಅಡಿಯಲ್ಲಿ ಸಿಎಂ ಟ್ರಾನ್ಸ್ಫರ್ ಮಾಡಿದ್ರು ಒಬ್ಬ ಪಿಡಿಒ ಅನ್ನ. ಆ ಒಬ್ಬ ಪಿಡಿಒನ ಟ್ರಾನ್ಸ್ಫರ್ ಅನ್ನ ತಡೆ ಹಿಡಿರಿ ಅಂತ ಮತ್ತು ಒಂದ್ ಕಡೆ ರೇವಣ್ಣ ಅವರು ಹೇಳಿರುವಂತದ್ದು. ನೆಲಮಂಗಲದ ಎಂಟಗಾನಹಳ್ಳಿ ಪಿಡಿಒನನ್ನ ಟ್ರಾನ್ಸ್ಫರ್ ಮಾಡಿದ್ರು ಸಿಎಂ. ತದನಂತರ HD ರೇವಣ್ಣ ಅವರು ಅದನ್ನ ತಡೆ ಹಿಡಿದಿದ್ದಾರೆ. ಪಿಡಿಒ ಮೋಹನ್ ಕುಮಾರ್, ಎಂಟಗಾನಹಳ್ಳಿ ಪಿಡಿಒ ಮೋಹನ್ ಕುಮಾರ್ ಅವರ ಕರ್ತವ್ಯ ಲೋಪ ಹಾಗೂ ಸರ್ವಾಧಿಕಾರಿ ಧೋರಣೆ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಸಿಎಂ ಇವರನ್ನ, ಮೋಹನ್ ಕುಮಾರ್ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರು. ಆದ್ರೆ ರೇವಣ್ಣ ಅವರು ಮಾತ್ರ ಯಾಕ್ರಿ ಟ್ರಾನ್ಸ್ಫರ್, ತಡೆ ಹಿಡಿರಿ ಅಂತ ಹೇಳಿದ್ದಾರೆ ಅಧಿಕಾರಿಗಳಿಗೆ. ಸೊ ಹೀಗಾಗಿ ಆ ಒಂದು ಟ್ರಾನ್ಸ್ಫರ್ ಹೋಲ್ಡ್ ನಲ್ಲಿದೆ. ಇವಾಗ ಸಿಎಂ ಮಾತಿಗಿಂತ ರೇವಣ್ಣ ಅವರ ಮಾತಿಗೆ ಬೆಲೆ ಜಾಸ್ತಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಈ ಒಂದು ಪ್ರಕರಣದಿಂದ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಟ್ರಾನ್ಸ್ಫರ್ ಮಾಡಿದ್ರೆ, ಮತ್ತು ಒಂದ್ ಕಡೆ ಸೂಪರ್ ಸಿಎಂ ಅಂತಾನೆ ಬಿಂಬಿತವಾಗಿರುವಂತಹ HD ರೇವಣ್ಣ ಅವರು, ಲೋಕೋಪಯೋಗಿ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಸಹೋದರ HD ರೇವಣ್ಣ ಅವರು ಪ್ರೂವ್ ಮಾಡ್ತಾ ಇದ್ದಾರೆ, ನಾನು ಸೂಪರ್ ಸಿಎಂ, ನನ್ನ ಮಾತಿಗೆ ಯಾವ ರೀತಿಯಾದಂತಹ ಬೆಲೆ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇರುವಂತದ್ದು. ಇಲ್ಲಿ ಅಧಿಕಾರಿಗಳು ಕೂಡ ರೇವಣ್ಣ ಅವರು ಹೇಳ್ದಂತೆನೆ ಕೇಳ್ತಾ ಇರೋದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಟ್ರಾನ್ಸ್ಫರ್ ಮಾಡಿದ್ರೆ, ಮತ್ತು ಒಂದ್ ಕಡೆ ಇಲ್ಲಿ ರೇವಣ್ಣ ಅವರು ಅದಕ್ಕೆ ತಡೆ ಹಿಡಿತಾ ಇದ್ದಾರೆ. ಒಬ್ಬ ಪಿಡಿಒ ಟ್ರಾನ್ಸ್ಫರ್ ವಿಚಾರದಲ್ಲಿ ಕರ್ತವ್ಯ ಲೋಪ ಮತ್ತು ಒಂದ್ ಕಡೆ ಸರ್ವಾಧಿಕಾರಿಯ ಧೋರಣೆಯ ಹಿನ್ನೆಲೆಯಲ್ಲಿ ಅವರ ಮೇಲೆ ಈ ಒಂದು ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ಗ್ರಾಮಸ್ಥರು, ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರೊಬ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅವರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಆ ಟ್ರಾನ್ಸ್ಫರ್ಗೆ ಬ್ರೇಕ್ ಹಾಕಿದ್ದಾರೆ ರೇವಣ್ಣ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಒಂದ್ ಕಡೆ ಸಿಎಂ ಟ್ರಾನ್ಸ್ಫರ್ ಮಾಡಿ ಅಂದ್ರೆ, ಮತ್ತು ಒಂದ್ ಕಡೆ ರೇವಣ್ಣ ಅವರು ತಡೆ ಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಾ ಇದೆ ಈ ಪಿಡಿಒ ವಿಚಾರದಲ್ಲಿ? ಪೃಥ್ವಿರಾಜ್, ಏನಂತ ಅಂದ್ರೆ, ಒಂದು ರಾಜ್ಯ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಸೂಪರ್ ಸಿಎಂ ರೇವಣ್ಣ ಎಂಬ ಮಾತುಗಳು ನಿಜವಾದಂತೆ ಕಾಣಿಸ್ತಾ ಇದೆ. ಏನೊಂದು ಪಿಡಿಒ ಮೇಲೆ ಸತತ 3 ವರ್ಷದ ಒಂದು ಆರೋಪ ಇರುತ್ತೆ. ಏನು ಅಧಿಕಾರ ಲೋಪ, ಕರ್ತವ್ಯ ಲೋಪ ಮಾಡ್ತಾರೆ ಅಧಿಕಾರಿಗಳು, ಮತ್ತೆ ಸದಸ್ಯರ ಮಾತುಗಳನ್ನ ಕೇಳೋದಿಲ್ಲ, ಮತ್ತೆ ಪಂಚಾಯತಿಗೆ ಬಂದಂತಹ ಸಾರ್ವಜನಿಕರ ಅಳಲನ್ನು ಕೇಳೋದಿಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ, ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ ಎಂಬಂತ ಒಂದು ಸದಸ್ಯರು ಒಂದು ಶಾಸಕರಿಗೆ ಮನವಿ ಮಾಡಿರ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿರ್ತಾರೆ, ಹಾಗೂ ಪಂಚಾಯತ್ ರಾಜ್ ಇಲಾಖೆ RDPI ಡಿಪಾರ್ಟ್ಮೆಂಟ್ಗೂ ಕೂಡ ಮನವಿ ಮಾಡಿರ್ತಾರೆ. ಈಗ ಅಭಿಷೇಕ್, ಸಿಎಂ ಟ್ರಾನ್ಸ್ಫರ್ ಮಾಡಿದರನ್ನ ತಡೆ ಹಿಡಿದಿದಾರಲ್ಲ ರೇವಣ್ಣ ಅವರು, ಮೋಹನ್ ಕುಮಾರ್ ಅಷ್ಟೊಂದು ಪ್ರಭಾವಿನ ರೇವಣ್ಣ ಅವರ ಹತ್ರ ಹೇಳಿಸ್ಬಿಟ್ಟು ಹೋಲ್ಡ್ ಮಾಡಿಸೋ ಅಷ್ಟು?
ಖಂಡಿತ ಇದೊಂದು ಅದೇ ರೀತಿ ಅನ್ನಿಸ್ತಾ ಇದೆ ಪೃಥ್ವಿರಾಜ್. ಏನಂದ್ರೆ ಸಾಕಷ್ಟು ಭ್ರಷ್ಟಾಚಾರ ತೊಡಗಿದ್ದ ಮೋಹನ್ ಕುಮಾರ್ ಏನು ಪ್ರಭಾವಿ ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಸತತ 3 ವರ್ಷದಿಂದ ಪ್ರಯತ್ನ ಮಾಡಿದ್ರು ಕೂಡ ಸದಸ್ಯರು ಕೂಡ ಆಗ್ಲಿ ಯಾರೇ ಆಗ್ಲಿ ಆತರ ನನ್ನ ಟ್ರಾನ್ಸ್ಫರ್ ಮಾಡಲಾಗ್ತಾ ಇಲ್ಲ. ಈಗ ಒಂದು ಮುಖ್ಯಮಂತ್ರಿಗಳಿಗೆ ಕೂಡ ಆದೇಶ ಮಾಡ್ತಾರೆ, ನೀವು PDOನ ವರ್ಗಾವಣೆ ಮಾಡಿ ಎಂಬ ಹೊನ್ನೇನಹಳ್ಳಿ ಏನು ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮುಖ್ಯಮಂತ್ರಿ ಆದೇಶ ನೀಡ್ತಾರೆ. ಆ ಆದೇಶದ ನಂತರ ಏನೊಂದು ರೇವಣ್ಣನವರ ಒಂದು ಆದೇಶದ ಪ್ರತಿಯ ಮೇರೆಗೆ ಆದೇಶವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಪೃಥ್ವಿರಾಜ್. ಅಲ್ಲ, ಮತ್ತೊಂದ್ ಕಡೆ ಅದಕ್ಕೂ ಇಲ್ಲದಾದಂತ ಇಲಾಖೆ, ಯಾಕೆಂದ್ರೆ ರೇವಣ್ಣ ಅವ್ರದ್ದು ಲೋಕೋಪಯೋಗಿ ಇಲಾಖೆ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಗೂ ಕೂಡ ಸೇರೋದಿಲ್ಲ. ಅಲ್ಲೂ ಒಂದ್ ಕಡೆ ಅವರ ಇಲಾಖೆಗೆ ಸಂಬಂಧಪಡುವಂತ ಟ್ರಾನ್ಸ್ಫರ್ ಅಂತ ನೋಡೋದಾದ್ರೆ ಇಷ್ಟೆಲ್ಲ ಇದ್ಕೊಂಡು ರೇವಣ್ಣ ಅವರು ಯಾಕೆ ಇಂತಹ ವಿಚಾರಗಳಲ್ಲಿ ಕೈ ಆಡಿಸ್ತಾ ಇದ್ದಾರೆ ಅಂತ ಈಗ ಅದು ಗೊತ್ತಿರೋ ವಿಚಾರನೆ ಆಗಿದೆ. ಏನಂತಂದ್ರೆ ರೇವಣ್ಣ ಅವರು ಸೂಪರ್ CM ಎಂಬ ಒಂದು ಮಾತನ್ನ ಒಂದು ಸಾಬೀತುಪಡಿಸೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಎಂಬ ಒಂದು ಅಲ್ಲಿನ ಅಧ್ಯಕ್ಷರು ಸದಸ್ಯರು ಮತ್ತೊಮ್ಮೆ ಏನಾದ್ರೂ ಕುಮಾರಸ್ವಾಮಿ ಅವರ ಬಳಿ ಹೋಗ್ತಾ ಇದ್ದಾರಾ, ಈ ಒಂದು ಟ್ರಾನ್ಸ್ಫರ್ ಹೋಲ್ಡ್ ಆಗಿದೆ, ಏನಾದ್ರೂ ಮಾಡಿ ಟ್ರಾನ್ಸ್ಫರ್ ಮಾಡಿ ಅಂತ? ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಒಂದು ಪ್ರತಿಭಟನೆ ಮಾಡಿ ಈ PDO ನಮ್ಗೆ ಕಚೇರಿಗೆ ಬರೋದೇ ಬೇಡ ಎಂಬ ಒಂದು ಮಾತಿನ ಪ್ರಕಾರ ಏನೊಂದು PDO ಕಚೇರಿಗೆ ಬೀಗ ಹಾಕಿರ್ತಕ್ಕಂಥದ್ದು. ತದನಂತರ ಮುಂದಿನ ದಿನಗಳಲ್ಲಿ ಒಂದು ಮುಖ್ಯಮಂತ್ರಿ ಅವರನ್ನ ನಾವು ಭೇಟಿ ಮಾಡ್ತೀವಿ, ಭೇಟಿ ಮಾಡ್ಬಿಟ್ಟು ನಮ್ಮ ನೆಲವನ್ನು ತೋಡ್ಕೊಳ್ತೀವಿ, ಈ ರೀತಿ ಭ್ರಷ್ಟಾಧಿಕಾರಿ ನಮಗೆ ಬೇಡ ಎಂಬ ಒಂದು ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕ್ರಮ ಖಂಡಿತವಾಗಿ ನಾವು ಮುಖ್ಯಮಂತ್ರಿ ಭೇಟಿ ಮಾಡ್ತೀವಿ ಎಂಬ ಮಾತನ್ನ ಈಗ ಹೇಳಿರ್ತಕ್ಕಂಥದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಂಟ್ಕಳ್ಳಿ ಗ್ರಾಮ ಪಂಚಾಯತಿ PDO ಆದ SS ಮೋಹನ್ ಕುಮಾರ್ ಅವರು ಕರ್ತವ್ಯಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಾಗುವುದಿಲ್ಲ, ಯಾವುದೇ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಫೋನ್ಗಳನ್ನು ಸ್ವೀಕರಿಸುವುದಿಲ್ಲ, ಅವರು ಕೊಟ್ಟ ನಿರ್ದೇಶನಗಳನ್ನು ಪಾಲಿಸುವುದಿಲ್ಲ, ಅನಂತರ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಜಾರಿಗೊಳಿಸುತ್ತಿಲ್ಲ. ತಮಗೆ ಇಷ್ಟವಾದ ನಿರ್ಣಯಗಳು 4 ನಿರ್ಣಯಗಳಾಗಿದ್ದಲ್ಲಿ ಅವರಿಗೆ ಬೇಕಾದ 2 ನಿರ್ಣಯಗಳನ್ನು ನಿರ್ವಹಿಸಿ 2 ನಿರ್ಣಯಗಳನ್ನು ಪಾಲಿಸುವುದಿಲ್ಲ. ಏಕೆ ಎಂದು ಅಧ್ಯಕ್ಷರು ಪ್ರಶ್ನೆ ಮಾಡಿದರೆ ನನ್ನ ಇಷ್ಟ ಬಂದರೆ ಮಾಡುತ್ತೇನೆ, ಇಲ್ಲ ಇದ್ರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರಿ ಅಂತ ವರ್ತಿಸ್ತಿರ್ತಾರೆ. ನೀವು ಎಲ್ಲಿ ಬೇಕಾದರೂ ಕಂಪ್ಲೇಂಟ್ ಕೊಡಿ, ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಉದ್ದಟತನದಿಂದ ವರ್ತಿಸ್ತಾರೆ. ಇದರಿಂದ ಎಲ್ಲಾ ಸದಸ್ಯರು ಬೇಸತ್ತು ಇವತ್ತು ಆ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ 21 ಜನ ಸದಸ್ಯರು ಸೈನ್ ಹಾಕಿ ಮನವಿ ಮಾಡಿದ್ದರ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಸಿ ವರ್ಗಾವಣೆ ಮಾಡಿದ್ದಾರೆ. ಆದಾಗ್ಯೂ ಸಹ ಅಧಿಕಾರಿಗಳಿಂದ ತೊಲಗದೆ ಅನೇಕ ಭ್ರಷ್ಟ ಮಾರ್ಗಗಳಿಂದ ಇಲ್ಲೇ ಉಳ್ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡುತ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಆ ಭ್ರಷ್ಟ ಅಧಿಕಾರಿಯನ್ನು ಇಲ್ಲಿಂದ ತೊಲಗಿಸಬೇಕು. ಅಲ್ಲಿವರೆಗೂ ಈ ಒಂದು ಯಾವುದೇ ಪಂಚಾಯತಿ ಕೆಲಸ ಕಾರ್ಯಗಳಿಗೆ ನಾವು ಯಾರು ಅಟೆಂಡ್ ಆಗೋದಿಲ್ಲ. ಹಾಗಾಗಿ ಇವತ್ತು ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ